ಗುಡ್ ಮಾರ್ನಿಂಗ್ ಎವ್ರಿವನ್. ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ, ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ, ಅಷ್ಟಾಂಗ ಯೋಗ, ಅಕ್ಯುಪಂಚರ್, ಅಕ್ಯುಪ್ರೆಷರ್, ಪಂಚಕರ್ಮ, ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಕೆ.ವಿ. ಮಹಾದೇವ್, ಆಲ್ಸೋ ನ್ಯೂಮರಾಲಜಿ, ವಾಸ್ತುತಜ್ಞರು. ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ, ಒಂದು ಶುಭ ಕಾರ್ಯ ಆಗಬೇಕು, ಒಂದು ಶುಭ ವಿವಾಹ ಆಗಬೇಕು ಅಂದರೆ ಅದಕ್ಕೆ ಏನೆಲ್ಲ ಬೇಕಾಗ್ತದೆ, ಅದಕ್ಕೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳ್ತದೆ, ಅದರಲ್ಲಿ ಯಾವ ಯಾವ ದೋಷಗಳು ಬರ್ತದೆ, ಆ ದೋಷಗಳಿಗೆ ಪರಿಹಾರ ಏನು, ನಿಮಗೆ ಕೂಟಗಳು ಎಷ್ಟು ಬರಬೇಕು, ನಿಮ್ಮ ಕುಂಡಲಿ ಹೊಂದಾಣಿಕೆ ಹೇಗಾಗಬೇಕು, ಸಾಗುವಳಿ ಹೇಗೆ ನೋಡೋದು, ಇದೆಲ್ಲದರ ವಿಡಿಯೋಗಳ ನೋಟಿಫಿಕೇಷನ್ ಆಲ್ರೆಡಿ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ನೀವು ಟ್ರೆಡಿಷನಲ್ ಆಯುರ್ವೇದ ಡಾಕ್ಟರ್ ಕೆ.ವಿ. ಮಹಾದೇವ್ ಅಥವಾ ಯೋಗ ಗುರು ಕೆ.ವಿ. ಮಹಾದೇವ್ ಅಂತೇಳಿ ಟೈಪ್ ಮಾಡಿದ್ರೆ ಅದೆಲ್ಲರ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ ಅಂತ ಹೇಳ್ತಾ, ಇಲ್ಲಿ ತನಕ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ನ, ಅವರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ನಿಮಗೆ ಸಾವಿರಾರು ಜನ ಜ್ಯೋತಿಷಿಗಳು ಸಿಗ್ಬೋದು ಯೂಟ್ಯೂಬ್ನಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ. ಆದರೆ ನಮ್ಮದು ಏನು ಸ್ಪೆಷಲ್ ಅಪ್ಪ ಅಂದರೆ, ಸುಳ್ಳುಗಳನ್ನು ಹೇಳೋದಿಲ್ಲ. ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳ್ತದೋ ಇದನ್ನು ಮಾತ್ರ ತಮ್ಮ ಗಮನಕ್ಕೆ, ತಮ್ಮ ತಿಳುವಳಿಕೆಗೆ ತರುವಂತಹ ಪ್ರಯತ್ನ ಅಷ್ಟೇ. ನಿಮಗೆ ನಿಮ್ಮ ವಿದ್ಯೆ, ಆರೋಗ್ಯ, ನಿಮ್ಮ ವಿವಾಹ ಅಥವಾ ನಿಮ್ಮ ಸಂತಾನ ಎಕ್ಸೆಟ್ರಾ ಇನ್ನೇನೇನೋ ಅದಕ್ಕೋಸ್ಕರ ನಿಮಗೆ ಯಂತ್ರ ಮಾಡ್ತೀವಿ, ಮಂತ್ರ ಮಾಡ್ತೀವಿ, ಹೋಮ ಮಾಡ್ತೀವಿ, ಹವನ ಮಾಡ್ತೀವಿ, ಅಷ್ಟು ಸಾವಿರ ಆಗ್ತದೆ, ಈ ಥರ ಎಲ್ಲ ನಿಮಗೆ ಟೋಪಿ ಹಾಕುವಂಥ ಕೆಲಸ ಮಾಡೋದಿಲ್ಲ. ಏಕೆಂದರೆ ನಾವು ಸ್ಪಿರಿಚುವಲ್ ಆಧ್ಯಾತ್ಮದ ದಾರಿಯಲ್ಲಿ ಹೋಗ್ತಾ ಇರೋದ್ರಿಂದ ನಾವು ಹಣಕ್ಕಾಗಿ ಮಾಡುವಂತಹದ್ದಲ್ಲ. ಜನರ ಒಂದು ಜ್ಞಾನ ಹೆಚ್ಚಿಸುವುದಕ್ಕೋಸ್ಕರ ಮಾಡ್ತಾ ಇರುವಂತಹದ್ದು. ಹಾಗಾಗಿ ಇಲ್ಲಿ ಯಾವುದು ನಾವು ಕ್ರಿಯೇಟ್ ಮಾಡಿ ಹೇಳ್ತಾ ಇಲ್ಲ, ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳ್ತದೋ ಇದನ್ನು ತಮ್ಮ ಮುಂದೆ ಇಡ್ತೀನಿ. ಈ ದಿನ ನಾವು ಈ ಯೋನಿ ಕೂಟದ ಬಗ್ಗೆ ನೋಡ್ತಾ ಹೋಗೋಣ. ಒಂದು ವಧುವರರ ಯೋನಿ ಕೂಟಗಳು ಇಲ್ಲಿ ನಾವು ಸಾಲಾವಳಿ ನೋಡಿದಾಗ ಹಲವಾರು ಕೂಟಗಳು ಬರ್ತದೆ. ಅದರಲ್ಲಿ ಅದೆಲ್ಲ ಹಿಂದಿನ ವಿಡಿಯೋಗಳಲ್ಲಿ ಇದೆ, ತಾವು ನೋಡ್ತಾ ಹೋಗಿ. ಅದೆಲ್ಲ ಮತ್ತೆ ನಾನು ರಿಪೀಟ್ ಮಾಡ್ತಾ ಹೋದರೆ ವಿಡಿಯೋ ಲೆಂತಿ ಆಗ್ತದೆ, ಅದಕ್ಕೋಸ್ಕರ. ಯೋನಿ ಕೂಟದಲ್ಲಿ ಪುರುಷ ಮತ್ತು ಸ್ತ್ರೀ ಅಂದರೆ ಒಂದು ವಧು ಮತ್ತು ಒಬ್ಬರು ವರ. ಅಶ್ವಿನಿ ನಕ್ಷತ್ರ, ಶತಾಭಿಷ ನಕ್ಷತ್ರ. ನಿಮಗೆ ನಕ್ಷತ್ರಗಳು ಗೊತ್ತಿಲ್ಲ ಅಂದರೆ ಏನು ಮಾಡೋಕ್ಕೆ ಬರೋದಿಲ್ಲ. ನಿಮ್ಮ ನಕ್ಷತ್ರ ನೀವು ತಿಳ್ಕೊಂಡಿರಬೇಕು. ಅದಕ್ಕೋಸ್ಕರ ನೀವು ಹುಟ್ಟಿದಂತಹ ದಿನಾಂಕ, ತಿಂಗಳು, ವರ್ಷ, ಹಾಗೆ ನೀವು ಹುಟ್ಟಿದ ಟೈಮನ್ನು ನಮಗೆ ಕೊಟ್ಟರೆ ನಿಮ್ಮ ಪಕ್ಕ ಕುಂಡಲಿ 100ಕ್ಕೆ 100ರಷ್ಟು ಕುಂಡಲಿ ಹಾಕಿ ಅದರಲ್ಲಿ ನಿಮ್ಮ ನಕ್ಷತ್ರ ಯಾವುದು, ಅದು ಯಾವುದೇ ಚರಣದಲ್ಲಿ ಬರ್ತದೆ, ಎಷ್ಟನೇ ಪಾದ, ಅದಕ್ಕೆ ಯಾವ ಹೆಸರು ಬಿಡಬೇಕು, ಅದು ಯಾವ ಹೆಸರಿಂದ ನಿಮ್ಮನ್ನು ನೀವು ಗುರುತಿಸ್ಕೊಂಡ್ರೆ ಅದು ಯಾವ ರಾಶಿಗೆ ಬರ್ತದೆ, ನೀವು ಹುಟ್ಟಿದಂತಹ ಟೈಮ್ನಲ್ಲಿ ಯಾವ ಯಾವ ಗ್ರಹಗಳ ಚಲನೆ ಯಾವ ಯಾವ ಮನೆಗಳಲ್ಲಿ ಇತ್ತು ಅನ್ನೋದರ ಒಂದು ಆಧಾರದ ಮೇಲೆ ಇದನ್ನು ಹೇಳಬಹುದು. ಇವಾಗ ಯೋನಿ ಕೂಟದ ಬಗ್ಗೆ ನೋಡ್ತಾ ಹೋಗೋಣ. ಅಶ್ವಿನಿ ನಕ್ಷತ್ರ ಮತ್ತು ಶತಾಬ್ದ ನಕ್ಷತ್ರ, ಇದರ ಯೋನಿ ಬಂದು ಕುದುರೆ. ಹಾಗೆ ಭರಣಿ ಮತ್ತು ರೇವತಿ ಅಂದರೆ ಪುರುಷಂದು ಭರಣಿ ಇದ್ದು ಸ್ತ್ರೀದು ರೇವತಿ ಇದ್ದರೆ ಇದು ಆನೆ. ಪುರುಷಂದು ಕೃತಿಕ ನಕ್ಷತ್ರ ಇದ್ದು ಸ್ತ್ರೀದು ಪುಷ್ಯ ನಕ್ಷತ್ರ ಇದ್ದರೆ ಆಡನ್ನು ತೋರಿಸ್ತದೆ, ಅಂದರೆ ಮೇಕೆ, ಗೋಟು. ಪುರುಷಂದು ರೋಹಿಣಿ ನಕ್ಷತ್ರ ಮತ್ತು ಸ್ತ್ರೀದು ಮೃಗಶಿರ ನಕ್ಷತ್ರ ಇದ್ದರೆ ಇದು ಸ್ನೇಕು, ಹಾವನ್ನು ತೋರಿಸ್ತದೆ. ಹಾಗೆ ಪುರುಷಂದು ಮೂಲ ನಕ್ಷತ್ರ ಆಗಿದ್ದು ಸ್ತ್ರೀದು ಹರಿದ್ರ ನಕ್ಷತ್ರ ಆಗಿದ್ರೆ ಇದು ಡಾಗ್, ನಾಯಿಯನ್ನು ತೋರಿಸ್ತದೆ. ಪುರುಷಂದು ಆಶ್ಲೇಷ ನಕ್ಷತ್ರ ಇದ್ದು ಸ್ತ್ರೀದು ಪುನರ್ವಸು ನಕ್ಷತ್ರ ಇದ್ದರೆ ಇದು ಕ್ಯಾಟ್, ಬೆಕ್ಕನ್ನು ತೋರಿಸುವಂತಹದ್ದು. ಹಾಗೆ ಪುರುಷಂದು ಸ್ವಾತಿ ನಕ್ಷತ್ರ ಇದ್ದು ಸ್ತ್ರೀದು ಹಸ್ತ ನಕ್ಷತ್ರ ಇದ್ದರೆ ಇದು ಬೆಫೆಲೋ, ಎಮ್ಮೆಯನ್ನು ತೋರಿಸುವಂತಹದ್ದು. ಪುರುಷದ್ದು ವಿಶಾಖ ನಕ್ಷತ್ರ ಇದ್ದು ಸ್ತ್ರೀದು ಚಿತ್ತ ನಕ್ಷತ್ರ ಇದ್ದರೆ ಇದು ಟೈಗರ್, ಹುಲಿಯನ್ನು ತೋರಿಸತಕ್ಕಂತಹದ್ದು. ಹಾಗೆ ಪುರುಷದ್ದು ಜ್ಯೇಷ್ಠ ನಕ್ಷತ್ರ ಇದ್ದು ಸ್ತ್ರೀದು ಅನುರಾಧ ನಕ್ಷತ್ರ ಇದ್ದರೆ ಇದು ಡೀರ್, ಅಂದರೆ ಜಿಂಕೆಯನ್ನು ತೋರಿಸುವಂತಹದ್ದು. ಹಾಗೆ ಪುರುಷದ್ದು ಉತ್ತರ ನಕ್ಷತ್ರ ಇದ್ದು ಸ್ತ್ರೀದು ಉತ್ತರ ಭಾದ್ರ ನಕ್ಷತ್ರ ಇದ್ದರೆ ಅದು ಹಸು, ಹಸುವನ್ನು ತೋರಿಸುವಂತಹದ್ದು. ಹಾಗೆ ಪುರುಷಂದು ಅಭಿಜಿತ್ ನಕ್ಷತ್ರ ಇದ್ದು
ಸ್ತ್ರೀದು ಉತ್ತರಾಷಾಢ ನಕ್ಷತ್ರ ಇದ್ದರೆ ಸೊ ಇದು ಬಬ್ರುವನ್ನು ತೋರಿಸುವಂತಹದ್ದು. ಹಾಗೆ ಪುರುಷಂದು ಪೂರ್ವಭಾದ್ರ ನಕ್ಷತ್ರ ಇದ್ದು ಪೂರ್ವಾಷಾಢ ನಕ್ಷತ್ರ ಇದ್ದು ಸ್ತ್ರೀದು ಶ್ರವಣ ನಕ್ಷತ್ರ ಇದ್ದರೆ ಇದು ಮಂಕಿ ಕೋತಿಯನ್ನು ತೋರಿಸುವಂತಹದ್ದು. ಹಾಗೆ ಪುರುಷಂದು ಪೂರ್ವಭಾದ್ರ ನಕ್ಷತ್ರ ಇದ್ದು ಸ್ತ್ರೀದು ಧನಿಷ್ಠ ನಕ್ಷತ್ರ ಇದ್ದರೆ ಇದು ಲಯನ್ ಸಿಂಹವನ್ನು ತೋರಿಸ್ತದೆ. ಇಲ್ಲಿ ನಿಮ್ಮ ಯೋನಿಕುಟದಲ್ಲಿ ಈ ಪ್ರಾಣಿಗಳು ನಿಮಗೆ ವೈರಿ ಪ್ರಾಣಿಗಳು ಬರಬಾರ್ದು. ಇವಾಗ ಕಪಿಗೆ ಕಪಿ ಅದು ಜೋಡಿ ಆಗ್ತದೆ, ಸಿಂಹಕ್ಕೆ ಸಿಂಹ ಆ ಥರ ಬರಬೇಕು. ಈ ಕುದುರೆ ಹಾಡು ಇದು ಏನು ತೊಂದರೆ ಇಲ್ಲ. ಅದೇ ರೀತಿ ನಿಮಗೆ ಸಿಂಹ ಒಂದು ಸ್ತ್ರೀದು ಬಂದು ಪುರುಷಂದು ಸೊ ನಿಮಗೆ ಹಸು ಬಂತು ಅಂತ ಇಟ್ಕೊಳ್ಳಿ ನೋಡಿ, ಇದು ಯೋನಿಕೂಟ ಹೊಂದಾಣಿಕೆ ಬರೋದಿಲ್ಲ. ಸೊ ಹಾಗೆ ಈ ನಾಯಿ ಬೆಕ್ಕು ಇದು ಕೂಡ ನಿಮಗೆ ಯೋನಿಕೂಟಕ್ಕೆ ಹೊಂದಾಣಿಕೆ ಬರೋದಿಲ್ಲ. ಹಾಗೆ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗೆ ಇಲ್ಲಿ ಸೊ ಇಲ್ಲಿ ಹೇಳಲ್ಪಟ್ಟ ಎರಡೆರಡು ನಕ್ಷತ್ರಗಳಲ್ಲಿ ಮೊದಲನೆಯದು ಪುರುಷ ನಕ್ಷತ್ರವಾಗಿದ್ದರೆ ಉತ್ತಮ, ಸ್ತ್ರೀ ಪುರುಷರು ಒಂದೇ ಪ್ರಾಣಿ ಆಗಿದ್ದರೆ ಉತ್ತಮ, ಅದಕ್ಕೆ ನಾವು 4 ನಂಬರ್ನ ಕೊಡ್ತೀವಿ. ಬೇರೆ ಪ್ರಾಣಿಯದಾಗಿದ್ದು ಅಥವಾ ವೈರವಿಲ್ಲದಿದ್ದರೆ ಮಧ್ಯಮ ಕೊಡ್ತೀವಿ. ಹಾಗೆ ಅದು ವೈರತ್ವವಿದ್ದರೆ ಅದಕ್ಕೆ 0 ಮಾರ್ಕ್ಸನ್ನು ಕೊಡ್ತೀವಿ. ಅಂದರೆ ಯೋನಿಕೂಟಕ್ಕೆ 4 ಅಂಕ, ಅಂದರೆ ಒಂದು ಸಮಾನ ಯೋನಿ ಬಂದರೆ ಅದಕ್ಕೆ 4 ಡಿಜಿಟು, ಹಾಗೆ ಮಿತ್ರ ಯೋನಿ ಬಂದರೆ 3 ಡಿಜಿಟು, ತಟಸ್ಥ ಯೋನಿ ಬಂದರೆ 2 ಡಿಜಿಟು, ಹಾಗೆ ವಿರೋಧ ಯೋನಿ ಬಂದರೆ ಅದಕ್ಕೆ 1 ಡಿಜಿಟು 1 ಅಂಕ, ಹಾಗೆ ಶತ್ರು ಯೋನಿ ಇದ್ದರೆ ಅದಕ್ಕೆ 0ವನ್ನು ಕೊಡಬೇಕಾಗ್ತದೆ, 0ಯನ್ನು ಕೊಡಬೇಕಾಗ್ತದೆ. ಈ ರೀತಿಯಾಗಿ ಯೋನಿಕೂಟವನ್ನು ಕೂಡ ನಾವು ನೋಡಬೇಕಾಗ್ತದೆ. ಸೊ ಹಾಗಾಗಿ ಇದರಲ್ಲಿ ನಿಮಗೆ ವ್ಯಾಸಕೂಟ, ದಿನಕೂಟ, ತಾರಾಕೂಟ, ಸೊ ಅದೇ ರೀತಿಯಾಗಿ ನಿಮಗೆ ವರ್ಣಕೂಟ, ವಾಶ್ಯಕೂಟ, ತಾರಾಕೂಟ, ಯೋನಿಕೂಟ, ಮೈತ್ರಿಕೂಟ, ಗ್ರಹಕೂಟ, ಜ್ಞಾನಕೂಟ, ಬಕುತ್ಕೂಟ, ನಾಡಿಕೂಟ, ಗ್ರಹ ಮೈತ್ರಿಕೂಟ, ಸೊ ಈ ರೀತಿಯಾಗಿ ನಾವು ನೋಡಿ ಒಂದು ವಧುವರರಿಗೆ ಈ ಮದುವೆಗೆ ಈ ಒಂದು ವಧು ಮತ್ತು ವರ ಒಂದು ಹುಡುಗ ಹುಡುಗಿಗೆ ಸೊ ನೋಡಿ ಮದುವೆಯನ್ನು ಮಾಡಬೇಕಾಗ್ತದೆ. ಸೊ ನಾವು ಸರಿಯಾದ ಗುರುವಿನ ಮಾರ್ಗದರ್ಶನ ಇಲ್ಲದೆ ಮಾಡಿದಾಗ ಹಲವಾರು ಸಮಸ್ಯೆಗಳು ಬರುತ್ತೆ ಅಂತ ಈ ಒಂದು ಜ್ಯೋತಿಷ್ಯ ಶಾಸ್ತ್ರ ಹೇಳ್ತದೆ. ಹಾಗಾಗಿ ಸೊ ನಿಮಗೆ ಯಾವುದೇ ಥರದಾದ ಒಂದು ವಾಸ್ತು ಅಥವಾ ವಾಸ್ತು ಪೂಜೆ ಅಥವಾ ಮನೆಯಲ್ಲಿ ಯಾವುದಾದ್ರೂ ಪೂಜೆಗಳು, ಹಾಗಾಗಿ ನಿಮಗೆ ಆರೋಗ್ಯ ಸಮಸ್ಯೆ ಏನಾದರೂ ಇದ್ದರೆ ಸೊ ನಾವು ವೈದ್ಯರಾಗಿದ್ದರಿಂದ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಹಾಗೆ ಯಾವುದೇ ತರಹದ ಒಂದು ನಿಮಗೆ ಸಮಾಲೋಚನೆ ಮಾಡಬೇಕು ಅಂದರೆ ನಮ್ಮ ಕಾಂಟ್ಯಾಕ್ಟ್ಗೆ ನೀವು ಕಾಲ್ ಮಾಡಿ ಸೊ ನೀವು ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126, ತ್ಯಾಗರಾಜನಗರ, ಬೆಂಗಳೂರು. ಸರ್ವರಿಗೂ ಒಳ್ಳೆಯದಾಗಲಿ. ಓಂ ಗುರುಭ್ಯೋ ನಮಃ.